ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರೆಕರೆನ್ಸ್ ರಿಲೇಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋಣ, ಅವಾಗ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇವಾಗ ಕ್ವಶನ್ ಏನ್ ಕೊಟ್ಟಿದ್ದಾರೆ, Cn is equal to 3Cn minus 1 minus 2Cn minus 2 ಫಾರ್ n greater than or equal to 2 ಅಂತ ಕೊಟ್ಟಿದ್ದಾರೆ. ಫಾರ್ C1 value is equal to 5, C2 value is equal to 3. ಸೊ ಇದೇನು ಯೂಸ್ ಆಗುತ್ತೆ ಅಂತ ಪ್ರೊಸೀಡ್ ಆಗ್ತಾ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊಲ್ಯೂಷನ್ ಫಸ್ಟ್ ಕೊಟ್ಟಿರುವಂತ ಕ್ವಶನ್ ಬರ್ಕೊಳ್ಳಿ. Cn is equal to 3Cn minus 1 minus 2Cn minus 2 for n ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. ಸರಿನಾ? ಸೊ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಈ 3Cn minus 1 ಮತ್ತೆ 2Cn minus 2 ಇದೆಯಲ್ಲ, ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತರ್ತೀನಿ. ಸೊ Cn 3Cn minus 1 ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಂದ್ರೆ ಮೈನಸ್ 3Cn minus 1 ಆಗುತ್ತೆ. ಈ ಮೈನಸ್ 2Cn minus 2 ಅನ್ನ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ತಂದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. 2Cn minus 2 ವಿಲ್ ಬಿ ಈಕ್ವಲ್ ಟು 0. ಸರಿನಾ? ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿಲ್ಲ ಅಂತಂದ್ರೆ 0 ಫಾರ್ n ವ್ಯಾಲ್ಯೂಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. ಸೊ ಇವಾಗ ನಮ್ಮ ಫಾರ್ಮೆಟ್ ಯಾವ ರೀತಿ ಇರಬೇಕು ಅಂದ್ರೆ, ಸ್ಟಾರ್ಟಿಂಗು n ಇಂದ ಶುರು ಆಗಬೇಕು, ನೆಕ್ಸ್ಟ್ n-1 n-2 ಇದೇ ಫಾರ್ಮೆಟ್ ಅಲ್ಲಿ ಇರಬೇಕು. ಸೊ ಆ ತರ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳೋದು, ಇವಾಗ ನಮಗೆ ಡೈರೆಕ್ಟ್ ಆಗಿ ಬಂದಿಲ್ಲ ಅಂತ ಅಂದ್ರೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೆ ಒಂದ್ 2-3 ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅವೆಲ್ಲ ವಿಡಿಯೋ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಇವಾಗ ಇದನ್ನ ಕಾನ್ಸಂಟ್ರೇಟ್ ಮಾಡಿ. ಇವಾಗ ಇದು ಆಲ್ರೆಡಿ ಫಾರ್ಮೆಟ್ ಅಲ್ಲಿ ಇದೆ. ಏನು? Cn minus 1 Cn plus 2 ಸಾರಿ Cn minus 2 ಈ ಫಾರ್ಮೆಟ್ ಅಲ್ಲೇ ಇರಬೇಕು. ಆ ಫಾರ್ಮೆಟ್ ಅಲ್ಲಿ ಆಲ್ರೆಡಿ ಇದೆ. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಆಕ್ಸಿಲರಿ ಈಕ್ವೇಶನ್ ಈಸ್ ಅಂತ ಬರಿಬೇಕು. ಆಕ್ಸಿಲರಿ ಈಕ್ವೇಶನ್ ಅನ್ನ ಬರಿಬೇಕು. ಯಾವ ರೀತಿ? Cn ಜಾಗಕ್ಕೆ k ಸ್ಕ್ವೇರ್ ಅನ್ನ ಹಾಕ್ಬೇಕು. ಮೈನಸ್ 3 ಇಂಟು Cn minus 1 ಜಾಗಕ್ಕೆ ನಾವು k ಅನ್ನ ಹಾಕ್ತೀವಿ, ಪ್ಲಸ್ 2 ಇಂಟು Cn minus 2 ಜಾಗಕ್ಕೆ ಏನು ಹಾಕ್ಬಾರ್ದು, 1, ವಿಚ್ ವಿಲ್ ಬಿ ಈಕ್ವಲ್ ಟು 0. ಸರಿನಾ? ಏನ್ ಮಾಡ್ತೀವಿ, Cn ಜಾಗಕ್ಕೆ k ಸ್ಕ್ವೇರ್, Cn minus 1 ಜಾಗಕ್ಕೆ k ಮತ್ತೆ Cn ಜಾಗಕ್ಕೆ 1 ಅನ್ನ ಹಾಕ್ತೀವಿ. ಸೊ ಈ ರೀತಿ ನಾವು ಆಕ್ಸಿಲರಿ ಈಕ್ವೇಶನ್ ಅನ್ನ ಬರ್ಕೊಂತೀವಿ. ಸೊ ಸಿಂಪ್ಲಿಫೈ ಮಾಡಿ, k ಸ್ಕ್ವೇರ್ ಮೈನಸ್ 3k ಪ್ಲಸ್ 2 ವಿಲ್ ಬಿ ಈಕ್ವಲ್ ಟು 0 ಆಯ್ತಾ? ಈಗ ನನಗೆ k ವ್ಯಾಲ್ಯೂ ಬೇಕು. k ವ್ಯಾಲ್ಯೂ ಬೇಕು ಅಂತಂದ್ರೆ ಏನ್ ಮಾಡಬೇಕು, ಫ್ಯಾಕ್ಟರೈಸೇಷನ್ ಅನ್ನ ಮಾಡಬೇಕು. ಫ್ಯಾಕ್ಟರೈಸೇಷನ್. ಸೊ ಫ್ಯಾಕ್ಟರೈಸೇಷನ್ ಅಂತ ಬಂದಾಗ ನೋಡಿ, ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಾದ್ರೂ ಕೂಡ ಫ್ಯಾಕ್ಟರೈಸೇಷನ್ ಅನ್ನ ಮಾಡಬಹುದು. ಇಲ್ಲ ಮ್ಯಾನ್ಯುಯಲ್ ಆಗಿ ಮಾಡ್ತೀರಾ ಅಂತಂದ್ರೆ ಯಾವ 2 ನಂಬರ್ಗಳನ್ನ ನಾನು ಆಡ್ ಮಾಡಿದ್ರೆ ನನಗೆ -3 ಬರ್ತದೆ ನೋಡಿ, ಆಡ್ ಮಾಡಿದ್ರೆ -3 ಬರಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಯಾವ 2 ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ 2 ಬರುತ್ತೆ. ಸೊ ಯಾವ್ದು ಬರ್ಬೋದು, -1 -2 ಆಗ್ಬೋದಾ? ನೋಡಿ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. -2 -1 ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್, 2 + 1 3 ಆಯ್ತು. ಅದೇ -1 -2 ಅನ್ನ ಇಲ್ಲಿ ಯೂಸ್ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 1s are 2. ಸರಿನಾ? ಮಲ್ಟಿಪ್ಲೈ ಮಾಡಿದ್ರೆ 2 ಬರಬೇಕು, ಆಡ್ ಮಾಡಿದ್ರೆ -3 ಬರಬೇಕು. ಸೊ ಇವಾಗ ಏನಂತ ಬರೀಬಹುದು, k -1 ಮತ್ತೆ k -2 ವಿಲ್ ಬಿ ಈಕ್ವಲ್ ಟು 0. ಸೊ ಈ ರೀತಿ ನೀವು ಬರ್ಕೋಬಹುದು. ಸೊ ಇವಾಗ k ವ್ಯಾಲ್ಯೂಗಳು ಏನಾಗ್ತವೆ, k ವಿಲ್ ಬಿ ಈಕ್ವಲ್ ಟು 1, 2. ಸರಿನಾ? k ವಿಲ್ ಬಿ ಈಕ್ವಲ್ ಟು 1, 2 ಅಂತ ಬರ್ಕೋಬಹುದು. ಯಾಕೆ ನೋಡಿ, ವೆರಿ ಸಿಂಪಲ್. ಇಲ್ಲಿ k -1 ಇದೆ. ಸೊ ಈ k -2 ಅನ್ನ ಆ ಕಡೆ ಕಳಿಸಿದ್ರೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಈ ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ ಅವಾಗ 0 ಆಗುತ್ತೆ. ಸೊ 0 ಇಂದ ಏನೇ ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿ 0 ಆಗುತ್ತೆ. ಏನು ಉಳ್ಕೊಂತು ಅವಾಗ ನಮಗೆ, k -1 is equal to 0 ಉಳ್ಕೊಂಡು, -1 ಆ ಕಡೆ ಹೋದ್ರೆ +1 ಆಗುತ್ತೆ. ಸೊ k ವ್ಯಾಲ್ಯೂ is equal to 1. k -2 ಕೂಡ ಅಷ್ಟೇ. k -1 ಅನ್ನ ಕೆಳಗಡೆ ಕಳಿಸಿ ಆ ಕಡೆಗೆ, ಅವಾಗ ಡಿನಾಮಿನೇಟರ್ಗೆ ಹೋಗಿ 0 ಆಗ್ಬಿಡುತ್ತೆ. ರೈಟ್ ಹ್ಯಾಂಡ್ ಸೈಡ್ಗೆ ಹೋದಾಗ ಅವಾಗ k -2 is equal to 0 ಮಾತ್ರ ಉಳ್ಕೊಂತು, -2 ಆ ಕಡೆ ಕಳಿಸಿದ್ರೆ +2 ಆಗುತ್ತೆ. ಈಗ ನನಗೆ k ವ್ಯಾಲ್ಯೂಗಳು ಗೊತ್ತಿದಾವೆ. ಏನು? k ವ್ಯಾಲ್ಯೂ is equal to 1 ಮತ್ತೆ k ವ್ಯಾಲ್ಯೂ is equal to 2 ಅಂತ. ಸೊ ಈಗ ಇದನ್ನ ಈಕ್ವೇಶನ್ ಎ ಅಂತ ತೊಳಿ. ಸರಿನಾ? ರಿಫೈನ್ ಮಾಡ್ಕೊಂಡಿರೋದನ್ನ ಈಕ್ವೇಶನ್ ಎ ಅಂತ ತೊಳಿ. ಅದರ ಜನರಲ್ ಫಾರ್ಮೆಟ್ ಅನ್ನ ಬರೀತೀನಿ ನೋಡಿ. ಜನರಲ್ ಫಾರ್ಮೆಟ್ ಫಾರ್ ಈಕ್ವೇಶನ್ ಎ ಯಾವ ರೀತಿ ಬರೆಯೋದು, Cn ವಿಲ್ ಬಿ ಈಕ್ವಲ್ ಟು a ಇಂಟು ಮೊದಲನೇದೇನು ಫ್ಯಾಕ್ಟರ್ ಇರೋದು 1 ಪವರ್ n ಪ್ಲಸ್ b ಇಂಟು ಎರಡನೇ ಫ್ಯಾಕ್ಟರ್ ಏನಿರೋದು 2. ಸೊ 2 ಪವರ್ n ಅಂತ ಬರೀಬೇಕು. ಯಾವ ರೀತಿ? Cn is equal to a ಇಂಟು ಮೊದಲನೇ ಫ್ಯಾಕ್ಟರ್ ಪವರ್ n ಪ್ಲಸ್ b ಇಂಟು ಎರಡನೇ ಫ್ಯಾಕ್ಟರ್ ಪವರ್ n. ಇದನ್ನ ಬೇಕಾದ್ರೆ ಇನ್ನೂ ಸಿಂಪ್ಲಿಫೈ ಮಾಡ್ಕೋಬಹುದು. 1 ಪವರ್ ಏನೇ ಆಗಿದ್ರು ಕೂಡ 1 ಆಗಿರುತ್ತೆ. ಸೊ ಇವಾಗ Cn will be equal to
ಎ ಪ್ಲಸ್ ಬಿ ಇಂಟು 2 ಪವರ್ ಎನ್ ಆದಂಗಾಯ್ತು ಸರಿನಾ. ಸೊ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದನ್ನ ನಾನೇನಾದ್ರು ಈಕ್ವೇಶನ್ ನಂಬರ್ ಎಕ್ಸ್ ಅಂತ ತಗೊಂಡ್ರೆ, ಸೊ ಇದು ಎ ಇದು ಎಕ್ಸ್ ಅಂತ ತಗೊಂಡ್ರೆ ಲೆಟ್ ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಅಂತ ತಗೊಂತೀನಿ. ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಅಂತ ಏನಕ್ಕೆ ತಗೊಂತ ಇರೋದು, ಇಲ್ಲಿ ನೋಡಿ C1 ಅಂತ ಇರೋದು. ಸೊ 1 ಇರುವಂತ ಜಾಗದಲ್ಲಿ ಇಲ್ಲಿ ಏನಿದೆ ನೋಡಿ ಎನ್ ಇದೆ ಅಲ್ವಾ. ಸೊ ಆ ಒಂದು ಕಾರಣಕ್ಕೋಸ್ಕರ ಎನ್ ಈಸ್ ಈಕ್ವಲ್ ಟು 1 ಅಂತ ಒಂದ್ಸಲಿ ತಗೋಬೇಕು. ನೆಕ್ಸ್ಟ್ C2 ಇದೆ, ಸೊ ಎನ್ ಈಸ್ ಈಕ್ವಲ್ ಟು 2 ಅಂತ ಕೂಡ ಒಂದ್ಸಲಿ ತಗೋಬೇಕು. ಎನ್ ಈಸ್ ಈಕ್ವಲ್ ಟು 1 ತಗೊಂಡ್ರೆ ಏನಾಗುತ್ತೆ, C1 ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು 2 ಪವರ್ ಎನ್ ಇತ್ತು. ಸೊ ಎನ್ ಜಾಗಕ್ಕೆ 1 ಅನ್ನ ಹಾಕ್ತಾ ಇದೀವಿ ಇವಾಗ ಎನ್ 1 ಅಂತ ತಗೊಂಡಿರೋದ್ರಿಂದ. C1 ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ 2 ಪವರ್ 1 ಅಂತಂದ್ರೆ 2 ಇಂಟು ಬಿ ಏನಾಗುತ್ತೆ 2b ಆಗುತ್ತೆ. C1 ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ ಏನು 5. ಸೊ ಎ ಪ್ಲಸ್ 2b ವಿಲ್ ಬಿ ಈಕ್ವಲ್ ಟು 5 ಸರಿನಾ. ಇದನ್ನ 1 ಅಂತ ತಗೊಂಡಿರಿ, ಇದನ್ನ ಈಕ್ವೇಶನ್ 1 ಅಂತ. ನೆಕ್ಸ್ಟ್ ಲೆಟ್ ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 2. ಯಾಕೆ ಇಲ್ಲಿ C2 ಅಂತ ಕೊಟ್ಟಿದ್ದಾರೆ, ಸೊ ಅದನ್ನು ಕಂಡುಹಿಡಿಬೇಕು. ಸೊ ಎನ್ ಜಾಗದಲ್ಲಿ 2 ಅನ್ನು ಹಾಕ್ಬೇಕು. C2 ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು 2 ಪವರ್ ನೋಡಿ ಎನ್ ಇದೆ, ಸೊ ಎನ್ ಜಾಗದಲ್ಲಿ ಈಗ 2 ಅಂತ ತಗೊಂತಾರೆ, ಸೊ 2 ಪವರ್ 2. C2 ಅಲ್ಲಿ ಏನ್ ಕೊಟ್ಟಿದ್ದಾರೆ ಅವರು 3 ಅಂತ, ಸೊ 3 ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು 2 ಪವರ್ 2 ಅಂದ್ರೆ ಎಷ್ಟಾಯ್ತು 4 ಆಯ್ತು. ಸೊ 3 ವಿಲ್ ಬಿ ಈಕ್ವಲ್ ಟು ಎ ಪ್ಲಸ್ 4b. ಸೊ ಇದನ್ನ ಬೇಕಾದ್ರೆ ರಿಫೈನ್ ಮಾಡಿ, ಎ ಪ್ಲಸ್ 4b ವಿಲ್ ಬಿ ಈಕ್ವಲ್ ಟು 3 ಅಂತ ಬರ್ಕೋಬಹುದು. ಇದನ್ನ ಈಕ್ವೇಶನ್ 2 ಅಂತ ತಗೊಂತೀನಿ. ಸೊ ಇವಾಗ ಈಕ್ವೇಶನ್ 1 ಅನ್ನ ಬರ್ಕೊಳ್ಳಿ, ಎ ಪ್ಲಸ್ 2b ಇಸ್ ಈಕ್ವಲ್ ಟು 5. ನೆಕ್ಸ್ಟ್ ಎರಡನೇ ಈಕ್ವೇಶನ್ ಎ ಪ್ಲಸ್ 4b ಇಸ್ ಈಕ್ವಲ್ ಟು 3. ಸೊ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗಿ ಅಷ್ಟೇ. ಸೊ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಇಲ್ಲಿ ಮೈನಸ್ ಬರುತ್ತೆ, ಯಾಕಂದ್ರೆ ಇಲ್ಲೆರಡು ಕೂಡ ಪ್ಲಸ್, ಇಲ್ಲೆರಡು ಕೂಡ ಪ್ಲಸ್ ಇರೋದ್ರಿಂದ ಇಲ್ಲೂ ಕೂಡ ಮೈನಸ್ ಬರುತ್ತೆ, ಇಲ್ಲೂ ಕೂಡ ಮೈನಸ್ ಬರುತ್ತೆ. ಸೊ ವ್ಯಾಲ್ಯೂಸ್ ಏನಾಗ್ತವೆ, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಸೊ ಇವಾಗ ಇದ್ರದ್ದು ಇಲ್ಲಿದೆಯಲ್ಲ ಈ ಎ, ಇದ್ರದ್ದು ಏನು ಸಿಂಬಲ್ಲು ಮೈನಸ್ ಇರುತ್ತೆ. ನೆಕ್ಸ್ಟ್ ಪ್ಲಸ್ 2b ಇದೆ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗ್ಬಿಟ್ಟು ಮೈನಸ್ ಆಗುತ್ತೆ. ಸೊ ಏನು ಉಳ್ಕೊಳುತ್ತೆ, ಮೈನಸ್ 2b ವಿಲ್ ಬಿ ಈಕ್ವಲ್ ಟು 5 ಮೈನಸ್ 3. 5 ಮೈನಸ್ 3 ಅಂತಂದ್ರೆ ಎಷ್ಟಾಯ್ತು, 3 ಅಂತಂದ್ರೆ ಎಷ್ಟಾಗುತ್ತೆ 2 ಆಗುತ್ತೆ. ಸೊ ಇವಾಗ ಏನು ಉಳ್ಕೊಂತು, ಮೈನಸ್ 2b ವಿಲ್ ಬಿ ಈಕ್ವಲ್ ಟು 2 ನ ನನಗೆ ಬಿ ವ್ಯಾಲ್ಯೂ ಮಾತ್ರ ಬೇಕು. ಸೊ ಏನ್ ಮಾಡ್ತೀನಿ ಅಂತಂದ್ರೆ ಬಿ ವಿಲ್ ಬಿ ಈಕ್ವಲ್ ಟು 2 ಮೈನಸ್ 2 ಅನ್ನ ಆ ಕಡೆ ಕಳಿಸಿದ್ರೆ ಡಿವೈಸರ್ ಗೊತ್ತಾ -2. ಸೊ 2 ಕ್ಯಾನ್ಸಲ್ ಆಗಿ -1 ಮಾತ್ರ ಉಳ್ಕೊಂತು. ಸೊ ಬಿ ವ್ಯಾಲ್ಯೂ -1 ಅಂತ ಬಂತು. ಹಾಗಾದ್ರೆ ಎ ವ್ಯಾಲ್ಯೂ ಏನ್ ಬರುತ್ತೆ, ಇವೆರಡರಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ಗೆ ಪುಟ್ ಮಾಡಿ ವ್ಯಾಲ್ಯೂ ಬರುತ್ತೆ. ಸೊ ಈ ಈಕ್ವೇಶನ್ಗೆ ಹಾಕೋಣ, ಎ ಪ್ಲಸ್ 2 ಇಂಟು ಬಿ ವ್ಯಾಲ್ಯೂ ಇಸ್ -1 ವಿಚ್ ವಿಲ್ ಬಿ ಈಕ್ವಲ್ ಟು 5. ಎ ಪ್ಲಸ್ 2 ಇಂಟು -1 ಏನಾಗುತ್ತೆ -2 ಆಗುತ್ತೆ. ಸೊ ಎ -2 ವಿಲ್ ಬಿ ಈಕ್ವಲ್ ಟು 5. ಎ ವ್ಯಾಲ್ಯೂ ಮಾತ್ರ ಬೇಕು. ಸೊ ಎ ವಿಲ್ ಬಿ ಈಕ್ವಲ್ ಟು 5 ಪ್ಲಸ್ 2. ಯಾಕೆ -2 ಆ ಕಡೆ ಹೋದ್ರೆ +2 ಆಗುತ್ತೆ. ಎ ವ್ಯಾಲ್ಯೂ ಈಸ್ ಈಕ್ವಲ್ ಟು 7. ಸೊ ಇವಾಗ ನನಗೆ ಎ ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಈಸ್ 7. ಬಿ ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಈಸ್ -1. ಸೊ ಅವೆರಡನ್ನು ತಗೊಂಬಂದು ಈ ಜಾಗದಲ್ಲಿ ಹಾಕ್ರಿ ಸರಿನಾ. ಏನೋ ಅವೆರಡನ್ನು ತಗೊಂಬಂದು ಈ ಜಾಗದಲ್ಲಿ ಹಾಕ್ಬೇಕು. ಸೊ ಇವಾಗ ಇದು ಸಪ್ರೇಟ್ ಆಗಿ ಬರ್ಕೊಳ್ರಿ ಇಷ್ಟು ಸರಿನಾ. ಇದು ಸಪ್ರೇಟು, ಇದು ಸಪ್ರೇಟ್. ಸೊ ಲಾಸ್ಟ್ ಸ್ಟೆಪ್ ನಾನು ಇಲ್ಲಿ ಬರಿತಾ ಹೋಗ್ತೀನಿ ಸರಿನಾ. ಜಾಗ ಇಲ್ಲ, ನಿಮಗೂ ಕೂಡ ಸ್ಕ್ರೀನ್ ಶಾಟ್ ತಗೊಳೋದಕ್ಕೆ ಆಗ್ಬೇಕು, ಅದಕ್ಕೋಸ್ಕರ ಇಲ್ಲಿ ಬರಿತೀನಿ ಫೈನಲ್ ಆನ್ಸರ್. ದೇರ್ ಫಾರ್ ಫೈನಲ್ ಆನ್ಸರ್ ಏನಾಗುತ್ತೆ, CN ವಿಲ್ ಬಿ ಈಕ್ವಲ್ ಟು ಎ ಜಾಗದಲ್ಲಿ ಏನಾಗಬೇಕು 7 ಪ್ಲಸ್ ಬಿ ಇಂಟು 2 ಪವರ್ ಎನ್ ಇತ್ತು. ಸೊ ಬಿ ಜಾಗದಲ್ಲಿ ಏನಂತ ಹಾಕ್ಬೇಕು -1 ಹಾಕ್ಬೇಕು. ಪ್ಲಸ್ ಇಂಟು ಮೈನಸ್ -1 ಇಂಟು 2 ಪವರ್ ಎನ್ ಆಗುತ್ತೆ. ಇದು ನೀನು ಸಿಂಪ್ಲಿಫೈ ಮಾಡಬೇಕು ಅಂದ್ರೆ CN ವಿಲ್ ಬಿ ಈಕ್ವಲ್ ಟು 7 ಮೈನಸ್ 2 ಪವರ್ ಎನ್ ಅಂತ ಬರೀಬಹುದು. ಇಷ್ಟೇ ಸಿಂಪಲ್. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಇಷ್ಟನ್ನ ನೀವು ಸ್ಟೆಪ್ ವೈಸ್ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಇನ್ನೂ ಎಕ್ಸ್ಟ್ರಾ ಏನಾದರೂ ಡೌಟ್ ಇದೆ ಅಂತಂದ್ರೆ ನಿಮಗೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇರುತ್ತೆ. ಸೊ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗಿ ಅಲ್ಲೂ ಕೂಡ ನಮಗೆ ಡೌಟ್ಸ್ ಅನ್ನ ಕೇಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.